ಸರ್ ನಮಸ್ಕಾರ. ನಮಸ್ತೆ. ನಮಸ್ತೆ. ಹಾಂ, ಯಾವ ಊರು ತಮ್ಮದು? ಹರಪನಹಳ್ಳಿ ಸರ್. ಏನು ತೊಂದರೆ ಅಂತ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ಎಷ್ಟು ದಿವಸದಿಂದ ಬಂದಿದ್ರಿ? ನಾನು 4 ತಿಂಗಳಿಂದ ಮೈಗ್ರೇನ್ ಅಂತಂದು ಹೇಳಿ ಬಂದಿದ್ದೆ ಸರ್. ಓಕೆ. ನಾನು ಅವಾಗ ಬದುಕಿನ ಮೇಲೆ ಆಸೆನೆ ಕಳ್ಕೊಂಡಿದ್ದೆ ಸರ್. ಹೌದು, ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿ ಸರ್ ಅಂತ ನಿರ್ಧಾರ ಮಾಡಿದ್ದೆ. ಕಣ್ಣಲ್ಲಿ ನೀರು ತುಂಬಿಕೊಂಡು ಹೇಳಿದ್ರಿ ಅಲ್ವಾ? ಅವ್ರ ಕಣ್ಣಾಗಿ ಬಂದಿದೆ ಸರ್. ಅಂದ್ರೆ ಆ ಸ್ಥಿತಿ ಇತ್ತು ಸರ್, ಮನಸ್ಥಿತಿ. ಹೌದು. ನಂತರದಲ್ಲಿ ವಿಡಿಯೋಸ್ ನೋಡಿದ್ದೆ ಸರ್. ಅವಾಗ ಇದನ್ನ ನೀವು ನೋಡ್ಬಿಟ್ಟು ನನಗೊಂದು ಆಶಾ ಕಿರಣ ಮೂಡಿಸ್, ಇಲ್ಲ ಎಲ್ಲದಕ್ಕೂ ಒಂದು ದಾರಿ ಇದೆ, ಒಂದು ಸೊಲ್ಯೂಷನ್ ಇದ್ದೇ ಇರ್ತದೆ ಅಂತಂದ ಹೇಳಿ ನಂಗೆ ದೇವರು ಯಾರೋ ಒಬ್ಬರನ್ನ ಕಳಿಸ್ರ ಅಂತಂದೇಳಿ ಅದೊಂದು ಭರವಸೆ ಇತ್ತು ಸರ್. ಆ ಒಂದು ನಂಬಿಕೆ ಮೇಲೆ ನಿಮ್ಮ ಹತ್ರ ಬಂದೆ ಸರ್. ಬಟ್ ನೀವು ಇದನ್ನ ಕಳಿಸ್ಕೊಟ್ಲೇನ ನನಗಿನ ನಂಬಿಕೆ ಬಂದಿರ್ಲಿಲ್ಲ ಸರ್. ಇದೇ ಹಿಂಗೆ ಪಟ್ಟ ಅಂತ ಕಳಿಸ್ಬಿಟ್ರಲ್ಲ. ಬಟ್ ಅದನ್ನ ನಾನು ಪರಿಪಾಲನೆ ಮಾಡ್ದಾಗ ಸರ್ 1.5 ತಿಂಗಳು ನೀವು ಹೇಳಿದ ಪ್ರಕಾರ ಟೈಮ್ ಸರ್ಗೆ ಎದ್ದು ಊಟ ಆ ರೀತಿ ಪಾಲನೆ ಮಾಡಿದ ಮೇಲೆ ನಾನು ನಂಬಲಾರ್ದಷ್ಟು ಪಾಸಿಟಿವ್ ಬಸ್ ಬಂದ್ ಸರ್. ಈಗ ಇಲ್ಲಿವರೆಗೂ ತಲೆನೋವು ಬಂದೇ ಇಲ್ಲ. 1.5 ತಿಂಗಳಿಂದ ಒಂದ್ಸರಿಗೂ ತಲೆನೋವು ಬಂದಿಲ್ಲ ಸರ್. ಈ ಮೆಡಿಸಿನ್ ಅಂತ ಫಸ್ಟ್ ಹೋಗಿರ್ಲಿಲ್ಲ ಸರ್. ಅಂತ ಡೇ ಬೈ ಡೇ ಅಂದ್ರೆ ಅದು ಕನ್ಸಿಸ್ಟೆನ್ಸಿ ಕಾಪಾಡ್ಕೋಬೇಕು ಸರ್. ನಂಬೋಕ್ ಅದನ್ನ. ಈಗ 3 ದಿವಸ ತಗೊಂಡ್ಬಿಟ್ಟು ಹೋಗಿಲ್ಲ ಅಂತ ಹಂಗ ದೂಷಣೆ ಮಾಡ್ಬಾರ್ದು ಸರ್. ಅದು ನೀವು ಹೇಳಿದ ಏನ್ ಪೀರಿಯಡ್ ಇರುತ್ತಲ್ಲ ಸರ್, ಪೂರ್ತಿ ಅಲ್ಲಿ ತನಕ ವೇಟ್ ಮಾಡ್ಬೇಕು. ಅದು ಹೋಗ್ಲಿ ಬಿಡ್ಲಿ, ತಗೋದ್ ಪೂರ್ತಿ ತಗೋಬೇಕು. ಅದು ಪೂರ್ತಿ ಆಗಿದ್ಮೇಲೆ ಅದು ಹೋಗ್ಬಿಡುತ್ತೆ. ಆಫ್ಟರ್ 1.5 ಮಂತ್ ಆರಾಮ್ ಫಸ್ಟ್ ಕ್ಲಾಸ್ ಇದೀರಿ ಈಗ. ಹೌದು ಸರ್. ಖುಷಿಯಾಗಿ ನೀವು ನಮ್ಮ ಫೇಸ್ ನೋಡಿದ್ರೆ ಗೊತ್ತಾಗ್ತದೆ. 10 ಗಂಟ ಇದ್ರಲ್ಲ ಲಾಸ್ಟ್ ಟೈಮ್ ಅಲ್ವಾ, ನಗಾಡ್ಕೊಂಡು ಬಂದಿದ್ದೀರಾ. ಹೌದಾ? ಒಟ್ಟಿಗೆ ನೀವು ಅನ್ಕೊಂಡಿದ್ರಿ ತಲೆನೋವಿಗೂ ಗ್ಯಾಸ್ಟ್ರಿಕ್ಕಿಗೂ ಹೊಟ್ಟೆ ನೋವಿಗೂ ಸಂಬಂಧ ಇಲ್ಲ ಅಂತ, ಹೌದಾ? ಹೊಟ್ಟೆಗೂ ತಲೆನೋವಿಗೂ ಏನ್ ಸಂಬಂಧ ಇಲ್ಲ ಅಂತ ಅನ್ಕೊಂಡಿದ್ರಿ. ನಮ್ಮ ವಿಡಿಯೋದಲ್ಲಿ ನೋಡಿದ್ರಿ ಹೊಟ್ಟೆಗೂ ತಲೆನೋವು ಸಂಬಂಧ ಇದೆ ಅಂತ. ನಾನು ಸುಮಾರು ಮ್ಯಾಗಝಿನ್ ಓದಿನಿ ಸರ್. ಇದ್ರ ಬಗ್ಗೆ ಮೈಗ್ರೇನ್ ಬಗ್ಗೆ ಯಾರು ಎಲ್ಲೂ ಬಿಟ್ಕೊಡ್ತೀವಿ. ಏನೋ ಅದ್ರ ಬಗ್ಗೆ ರಿಸರ್ಚ್ ನಡೀತಾ ಇದೆ R&D ಡಿಪಾರ್ಟ್ಮೆಂಟ್ ಅಲ್ಲಿ ಅಂತ ಹಿಂಗೆ ಹೇಳಿದ್ರು. ಸುಮಾರು ಮ್ಯಾಗಝಿನ್ ಓದಿದ್ವಿ. ಚಿಕಿತ್ಸೆನೇ ಇಲ್ಲ ಇದು ಅಂತ ಇಲ್ಲ ಅಂತ ಹೇಳಿದ್ರು. ಅದು ಹುಡುಕ್ತಾ ಇದಾರೆ, ಸ್ಪೆಸಿಫಿಕ್ ಇದಿಲ್ಲ ಅಂತ ಹೇಳಿ. ಇಂಗ್ಲಿಷ್ ಮೆಡಿಸಿನ್ ಸರ್ ನೀವು ಹತ್ತತ್ರ ನಾನು PU ಇಂದ ಬಂದಿದ್ದೆ ಸರ್. ಒಂದು 45ರಿಂದ 50 ಸಾವಿರ ಖರ್ಚು ಮಾಡಿದ್ದೀನಿ ಸರ್. ಅವ್ರು ಹೇಳಿದ ಪ್ರಕಾರ ಎಲ್ಲ ಹೇಳಿದ್ದೆ, ಕೋರ್ಸ್ ಆಮೇಲೆ ಕಡೆ ಅವ್ರು ಎಲ್ಲಾ ತರದ್ದು ಟ್ಯಾಬ್ಲೆಟ್ಸ್ ಎಲ್ಲ ಮಾಡಿದೀನಿ. ಬಟ್ ಕಮ್ಮಿ ಆಗಿರ್ಲಿಲ್ಲ ಸರ್. ಈಗ ನಾವು ಸಿಂಪಲ್ ಮನೆ ಮದ್ದು ಹೇಳ್ಕೊಟ್ವಿ, ಸಿಂಪಲ್ ಮೆಡಿಸಿನ್ಸ್ ಕೊಟ್ವಿ. ಹೌದು ಸರ್. ಖುಷಿಯಾಗಿದ್ದೀರಿ ಈಗ? ಹೌದು ಸರ್. ತಲೆನೋವು ಮರ್ತು ಬಿಟ್ಟಿದ್ದೀರಿ? ಹೌದು, ನನಗೆ ಫೀಲ್ ಆಗಿಲ್ಲ ಸರ್. ಬಂದೇ ಇಲ್ಲ, ನನಗಿತ್ತು ಅನ್ನೋದ ಈಗ ಹೋಗ್ಬಿಟ್ಟಿವಿ, ಮರ್ತೋಗಿದೆ. ಸರಿ, ಬೇರೆ ಪೇಷಂಟ್ಸ್ಗೆ ಈ ತರ ಅನುಭವಿಸ್ತೀರಾ ಅಂತವ್ರಿಗೆ ನಿಮ್ಮ ಸಲಹೆ ಏನು? ದಯವಿಟ್ಟು ಇಲ್ಲಿ ಬನ್ನಿ ಅಂತ ಹೇಳ್ತೀನಿ. ಸಿಂಪಲ್ ಇದೆ. ಓಕೆ. ಏನೋ ಅವ್ರು ಹೇಳಿದ ಪ್ರಕಾರ ಚಾಚು ತಪ್ಪು ತಗೋಬೇಕು ಸರ್. ಈಗ ನನ್ಗೆ ತಗೋಕ್ ಆಗಲ್ಲ, ನನಗೆ ಅದೇನಾಯ್ತು ಇದೇನಾಯ್ತು ಅಂತ ರೀಸನ್ಸ್ ಹೇಳ್ಬೇಕು ಸರ್. ಈಗ ನನಗೆ ಜೀವನ ಬೇಕನ್ನೋದಾದ್ರೆ 1.5 ತಿಂಗಳು ಅದಕ್ಕೆ ಮೀಸಲಿಡ್ಬೇಕು ಸರ್. 1.5 ತಿಂಗಳು ಕ್ಲೀನ್ ಆಗಿ ತಗೊಂಡಿ ಮೇಲೆ ಬೇಕಾದ್ರೆ ಅವ್ರು ಹೇಳಿ, ಬೇಕಾದ್ರೆ ನಿಮಗೆ ಬೇರೆ ಮಾಡಿ ತೋರಿಸ್ಲಿ ಸರ್. ಆತರ ಮಾಡಿದ್ರೆ ನಿಜವಾಗ್ಲೂ ಅಲ್ಲ ಅವ್ರಿಗೆ ಗೊತ್ತಾಗ ಸರ್, ಅವ್ರ ಅನುಭವ ಬರ್ತದೆ. ಒಟ್ಟಿನಲ್ಲಿ ಖುಷಿಯಾಗಿದ್ದೀರಲ್ಲ? ಖುಷಿಯಾಗಿದೆ ಸರ್. ಒಳ್ಳೇದು. ನೀವೀಗ ಚೆನ್ನಾಗಿದ್ದೀನಿ ಅಂತ ಹೇಳಕ್ಕೋಸ್ಕರನೇ ಖುಷಿ ಪಟ್ಟು ಬಂದಿದ್ದೀರಾ ನೀವು? ಇನ್ನೊಂದು ಬಿಟ್ಟಂಗೆ ಸರ್. ಏನಿಲ್ಲ, ಎಲ್ಲ ದೇವ್ರ ಇಚ್ಛೆ. ಒಟ್ಟು ಸಂತೋಷವಾಗಿದ್ದೀರಲ್ಲ? ಹ್ಞೂ ಸರ್. ಒಳ್ಳೇದು. ಥ್ಯಾಂಕ್ ಯು ವೆರಿ ಮಚ್ ಸರ್.